ಇನ್ಸೈಟ್ ನ್ಯೂಸ್ 14ಗೆ ಸ್ವಾಗತ. ಶಿವಮೊಗ್ಗ ಶಿರಾಳಕೊಪ್ಪದಲ್ಲಿ ಎಸ್ಡಿಪಿಐ ಹೆಲ್ಪ್ ಡೆಸ್ಕ್ಗೆ ಅಭೂತಪೂರ್ವ ಸ್ಪಂದನೆ. ನಮಸ್ಕಾರ, ಇಂದಿನ ಪ್ರಮುಖ ಸುದ್ದಿಗೆ ಸ್ವಾಗತ. ವೀಕ್ಷಕರೇ, ನೀವು ನಮ್ಮ ಇನ್ಸೈಟ್ ನ್ಯೂಸ್ 14 ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಶಿವಮೊಗ್ಗ ಜಿಲ್ಲೆಯ ಶಿರಾಳಕೊಪ್ಪದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯ ಚುರುಕುಗೊಂಡಿದ್ದು, ಈ ನಿಟ್ಟಿನಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಸ್ಡಿಪಿಐ ಹಮ್ಮಿಕೊಂಡಿರುವ ಹೆಲ್ಪ್ ಡೆಸ್ಕ್ ಸಾರ್ವಜನಿಕರಿಂದ ಭಾರೀ ಮೆಚ್ಚುಗೆಗೆ ಪಾತ್ರವಾಗಿದೆ. ತಡರಾತ್ರಿಯಾದರೂ ಕಮ್ಮಿಯಾಗದ ಜನಸಂದಣಿ. ರಾತ್ರಿ 10 ಗಂಟೆಯಾದರೂ ಮತದಾರರ ಉತ್ಸಾಹ ಕುಗ್ಗಿಲ್ಲ. 2002ರ ಹಳೆಯ ಮತದಾರರ ಪಟ್ಟಿಯ ಹೆಸರು ಮತ್ತು ಸಂಖ್ಯೆಗಳನ್ನು ಈಗಿನ ಹೊಸ ಪಟ್ಟಿಯೊಂದಿಗೆ ಮ್ಯಾಪಿಂಗ್ ಮಾಡಿಕೊಡುತ್ತಿರುವ ಕಾರ್ಯಕರ್ತರು. ಕಳೆದ 4 ದಿನಗಳಿಂದ ಅವಿರತವಾಗಿ ಸಾಗುತ್ತಿದೆ ಈ ಉಚಿತ ಸೇವಾ ಶಿಬಿರ. ಶಿರಾಳಕೊಪ್ಪ ಪಟ್ಟಣದಲ್ಲಿ ಮತದಾರರ ವಿಶೇಷ ಪರಿಷ್ಕರಣೆ ಕಾರ್ಯ ಹಬ್ಬದಂತೆ ನಡೆಯುತ್ತಿದೆ. ವಿಶೇಷವಾಗಿ 2002ರ ಮತದಾರರ ಪಟ್ಟಿಯಲ್ಲಿರುವ ಹೆಸರು, ಭಾಗದ ಸಂಖ್ಯೆ ಹಾಗೂ ಕ್ರಮ ಸಂಖ್ಯೆಯನ್ನು ಪ್ರಸ್ತುತ ಇರುವ ಮತಪಟ್ಟಿಗೆ ಮ್ಯಾಪಿಂಗ್ ಮಾಡುವ ಸಂಕೀರ್ಣ ಪ್ರಕ್ರಿಯೆಗೆ ಎಸ್ಡಿಪಿಐ ನೆರವಾಗುತ್ತಿದೆ. ಕಳೆದ 4 ದಿನಗಳಿಂದ ನಿರಂತರವಾಗಿ ನಡೆಯುತ್ತಿರುವ ಈ ಹೆಲ್ಪ್ ಡೆಸ್ಕ್ ಕ್ಯಾಂಪ್ಗೆ ಇಂದು ರಾತ್ರಿ ಸಹ ಜನ ಸಾಗರವೇ ಹರಿದುಬಂದಿದೆ. ಆನ್ಲೈನ್ ತಾಂತ್ರಿಕತೆ ಮತ್ತು ದಾಖಲೆಗಳ ಹೊಂದಾಣಿಕೆಯಲ್ಲಿ ಜನರಿಗಾಗುತ್ತಿದ್ದ ಗೊಂದಲವನ್ನು ಈ ಹೆಲ್ಪ್ ಡೆಸ್ಕ್ ಸುಲಭಗೊಳಿಸುತ್ತಿದೆ. ಪಕ್ಷದ ಈ ಉಚಿತ ಮತ್ತು ಸಮಯೋಚಿತ ಸೇವೆಯು ನಿಜಕ್ಕೂ ಶ್ಲಾಘನೀಯ. ಸಾಮಾನ್ಯ ಜನರಿಗೆ ಮತದಾನದ ಹಕ್ಕನ್ನು ಖಚಿತಪಡಿಸಿಕೊಳ್ಳಲು ಇದು ದೊಡ್ಡ ಮಟ್ಟದಲ್ಲಿ ಸಹಕಾರಿಯಾಗಿದೆ ಎಂದು ಸ್ಥಳೀಯರು ತಮ್ಮ ಸಂತಸ ವ್ಯಕ್ತಪಡಿಸಿದ್ದಾರೆ. ಪಕ್ಷದ ಕಾರ್ಯಕರ್ತರ ಈ ಕಾರ್ಯವೈಖರಿ ಮತ್ತು ನಿಸ್ವಾರ್ಥ ಸೇವೆಗೆ ಪಟ್ಟಣದಾದ್ಯಂತ ವ್ಯಾಪಕ ಶ್ಲಾಘನೆ ವ್ಯಕ್ತವಾಗುತ್ತಿದೆ.